ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸುಂದರ ಹಾಗೂ ಸುಖಮಯ ಜೀವನಕ್ಕೆ ಚಾಣಕ್ಯ ನೀತಿಗಳು ಬಹಳ ಅವಶ್ಯ. ಅಲ್ಲದೆ ಇವು ಜೀವನಕ್ಕೆ ಉಪಯುಕ್ತ ಕೂಡ. ಅವರು ಹೇಳಿದ ನೀತಿಗಳನ್ನು ಅನುಸರಿಸುವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಅಸಮಾಧಾನಗೊಳ್ಳುವುದಿಲ್ಲ. ಆ ವ್ಯಕ್ತಿಯು ಜೀವನದಲ್ಲಿ ಎಂತಹ ಕಷ್ಟಗಳನ್ನು ಬಂದರೂ ಎದುರಿಸುತ್ತಾನೆ ಮತ್ತು ಜಯಿಸುತ್ತಾನೆ. ಚಾಣಕ್ಯ ನೀತಿಯ ಪ್ರಕಾರ ನಿಜವಾದ ಯಶಸ್ಸು ಎಂದರೆ ಇತರರ ಯಶಸ್ಸನ್ನು ಪ್ರೇರೇಪಿಸುವುದಾಗಿ, ಇತರರ ಯಶಸ್ಸಿನನ್ನು ಕಂಡು ಸಂತೋಷವನ್ನು ಕಾಣುವ ವ್ಯಕ್ತಿಗಳನ್ನು ಕಂಡು ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿ ಕೂಡ ಸಂತೋಷಪಡುತ್ತಾಳಂತೆ. ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವವನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಮತ್ತು ತನ್ನ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಜೀವನದ ಯಶಸ್ಸಿನ ಬಗ್ಗೆ ಚಾಣಕ್ಯರು ಹೇಳಿದ ಕೆಲವು ಅಮೂಲ್ಯ ಸಲಹೆಗಳು ಹೀಗಿವೆ ನೋಡಿ. ವಿಡಿಯೋ ಶುರು ಮಾಡುವ ಮೊದಲು ನೀವಿನ್ನೂ ನಮ್ಮ ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನಾವು ಹಾಕುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೆಯದು, ಇವುಗಳನ್ನು ನೆನಪಿಡಿ. ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ಇತರರ ತಪ್ಪುಗಳಿಂದ ಕಲಿತಾಗ ಎಂದಿಗೂ ಸೋಲುವುದಿಲ್ಲ. ನಿಮ್ಮ ಮೇಲೆ ಪ್ರಯೋಗ ಮಾಡಿ ಕಲಿತರೆ ವಯಸ್ಸು ಕಡಿಮೆಯಾಗುತ್ತದೆ, ಹೋರಾಟ ಹೆಚ್ಚಾಗುತ್ತದೆ. ನೀವು ಯಶಸ್ವಿಯಾಗಲು ಬಯಸಿದರೆ ಇತರರ ಅನುಭವವನ್ನು ನೋಡಿ ಕಲಿಯಲು ಹಿಂಜರಿಯಬೇಡಿ. ಸ್ನೇಹದ ಬಗ್ಗೆ ಯಾವಾಗಲೂ ನಮ್ಮಂತೆಯೇ ಇರುವ ವ್ಯಕ್ತಿಗಳೊಂದಿಗೆ ಸ್ನೇಹ ಸಂಪಾದಿಸಬೇಕು ಎಂದು ಹೇಳುತ್ತಾರೆ. ಹಣ, ಖ್ಯಾತಿ ನೋಡಿ ಸಂಪಾದಿಸಿದ ಸ್ನೇಹ ಬಹಳ ಕಾಲ ಉಳಿಯುವುದಿಲ್ಲ. ಹಾವು, ಆಡು ಮತ್ತು ಹುಲಿ ಎಂದಿಗೂ ಪರಸ್ಪರ ಸ್ನೇಹಿತರಾಗಲು ಸಾಧ್ಯವಿಲ್ಲ. ಅದೇ ರೀತಿ ನಮ್ಮ ವಿರುದ್ಧ ಸ್ವಭಾವದ ಜನರೊಂದಿಗೆ ಎಂದಿಗೂ ಸ್ನೇಹ ಬೆಳೆಸಲು ಹೋಗಬಾರದು. ಜ್ಞಾನ ಸಂಪಾದನೆಯು ಕಾಮಧೇನು ಹಸುವಿನಂತೆ ಮನುಷ್ಯನಿಗೆ ಪ್ರತಿ ಋತುವಿನಲ್ಲೂ ಅಮೃತವನ್ನು ನೀಡುತ್ತದೆ. ಆದ್ದರಿಂದ ಜ್ಞಾನವು ಎಲ್ಲಿ ಮತ್ತು ಯಾವಾಗ ದೊರೆಯುತ್ತದೆಯೋ ಅಲ್ಲಿ ಜ್ಞಾನವನ್ನು ಹುಡುಕಬೇಕು. ಜ್ಞಾನವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಮನೆಯಲ್ಲಿ ಪೂಜಿಸುವ ರಾಜನನ್ನು ಎಲ್ಲೆಡೆ ಪೂಜಿಸಲಾಗುತ್ತದೆ. ಅದೇನೆಂದರೆ ರಾಜನ ಪರೀಕ್ಷೆ ಅವನ ರಾಜ್ಯದಲ್ಲಿದೆ. ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ವಿದ್ವಾಂಸರು ಮತ್ತು ಜ್ಞಾನವುಳ್ಳ ಜನರನ್ನು ಪೂಜಿಸಲ್ಪಡುತ್ತಾರೆ. ಜ್ಞಾನವು ಕಷ್ಟದಲ್ಲಿರುವ ಮನುಷ್ಯನ ದೊಡ್ಡ ಶಕ್ತಿಯಾಗಿದೆ. ಚಾಣಕ್ಯರ ಪ್ರಕಾರ ಧರ್ಮವು ಯಾವಾಗಲೂ ಸಂಪತ್ತಿಗಿಂತ ಮಿಗಿಲಾಗಿರುತ್ತದೆ. ನಾವು ಸಂಪಾದಿಸುವ ಹಣದಲ್ಲಿ ದಾನ ಧರ್ಮಕ್ಕೂ ಒಂದಿಷ್ಟು ಮೀಸಲಿಡಬೇಕು. ಹಣದಿಂದ ಹೆಮ್ಮೆಯನ್ನು ಗಳಿಸಿದ ವ್ಯಕ್ತಿಗಳು ಬಹಳ ದಿನ ಅದೇ ಹೆಮ್ಮೆಯಿಂದ ಬದುಕಲು ಸಾಧ್ಯವಿಲ್ಲ. ನಮ್ಮ ವ್ಯಕ್ತಿತ್ವದಿಂದ ಹೆಮ್ಮೆಯನ್ನು ಗಳಿಸಬೇಕು. ಹಾಗಾದಾಗ ಮಾತ್ರ ವ್ಯಕ್ತಿ ತನ್ನ ಅಸ್ತಿತ್ವದ ಜೊತೆಗೆ ಗೌರವವನ್ನು ಉಳಿಸಿಕೊಳ್ಳಲು ಸಾಧ್ಯ. ಇದು ಅವನ ಯಶಸ್ಸಿನ ದಾರಿಗೂ ಕೊಂಡೊಯ್ಯುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.